ಕೈಲಾಸ ಪರ್ವತವನ್ನು ಎತ್ತಲು ಹೋದ ರಾವಣನ ಅಹಂಕಾರವನ್ನು ಹೇಗೆ ನಾಶ ಮಾಡಿದ ಶಿವಪುರಾಣ ಭಾಗ 18 ನೀವು ನೋಡಿಲ್ಲ ಅಂದರೆ ಶಿವಪುರಾಣದ ಎಲ್ಲ ಭಾಗಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆದಷ್ಟು ಈ ಶಿವಪುರಾಣದ ಎಲ್ಲ ವಿಡಿಯೋವನ್ನು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಒಮ್ಮೆ ಕೈಲಾಸ ಪರ್ವತದ ಮೇಲೆ ಶಾಂತಿಯುತ ವಾತಾವರಣವಿತ್ತು. ದೇವದೇವೋತ್ತಮನಾದ ಮಹಾದೇವನು ಪಾರ್ವತೀ ದೇವಿಗೆ ಪಂಚಾಕ್ಷರಿ ಮಂತ್ರ ಮತ್ತು ಬ್ರಹ್ಮವಿದ್ಯೆಯ ರಹಸ್ಯಗಳನ್ನು ಬೋಧಿಸುತ್ತಿದ್ದನು. ಶಿವನು ಹೇಳುತ್ತಿದ್ದ ಮಾತುಗಳು ಬ್ರಹ್ಮಾಂಡದ ಸೃಷ್ಟಿ ಮತ್ತು ಲಯದ ರಹಸ್ಯಗಳಾಗಿದ್ದವು. ಶಿವನು ವಿವರಿಸುತ್ತಿದ್ದಾಗ, ಆದರೆ ಅದೇ ಸಮಯದಲ್ಲಿ ಪಾರ್ವತಿಯ ದೃಷ್ಟಿ ದೂರದಲ್ಲಿ ಅಲೆಯುತ್ತಿದ್ದ ಒಂದು ಹಕ್ಕಿಯ ಮೇಲೆ ಅಥವಾ ಸಮುದ್ರದ ಅಲೆಗಳ ಮೇಲೆ ಬಿತ್ತು. ಆಕೆಯ ಮನಸ್ಸು ಕ್ಷಣಕಾಲ ಶಿವನ ಬೋಧನೆಯಿಂದ ಹೊರಬಂದಿತು. ಜ್ಞಾನದ ಅಧಿದೇವನಾದ ಶಿವನಿಗೆ ತನ್ನ ಶಿಷ್ಯೆಯಾದ ಪಾರ್ವತಿಯ ಈ ಚಂಚಲತೆ ಇಷ್ಟವಾಗಲಿಲ್ಲ. ಜ್ಞಾನದ ಮಹತ್ವವನ್ನು ಅರಿತಿದ್ದ ಶಿವನಿಗೆ ಇದರಿಂದ ಸ್ವಲ್ಪ ಬೇಸರವಾಯಿತು. ಪರಮ ಜ್ಞಾನವನ್ನು ಕಲಿಯುವಾಗ ಏಕಾಗ್ರತೆ ಅತಿ ಮುಖ್ಯ. ನಿನ್ನ ಗಮನ ಮೀನಿನಂತೆ ಚಂಚಲವಾಯಿತು. ಶಿವನ ಮಾತು: ದೇವಿ, ಜ್ಞಾನವು ಅತ್ಯಂತ ಪವಿತ್ರವಾದುದು. ಅದನ್ನು ಪಡೆಯಲು ಮೀನಿನಂತೆ ಚಂಚಲವಾದ ಮನಸ್ಸು ಇರಬಾರದು. ನಿನ್ನ ಗಮನ ಮೀನಿನಂತೆ ಚಂಚಲವಾದ ಕಾರಣ ನೀನು ಭೂಲೋಕದಲ್ಲಿ ಮೀನುಗಾರರ ಕುಲದಲ್ಲಿ ಜನ್ಮ ತಾಳಿ ಏಕಾಗ್ರತೆಯ ಮಹತ್ವವನ್ನು ಅರಿತು ಬಾ. ಶಿವನ ಆಜ್ಞೆಯಂತೆ ಪಾರ್ವತಿಯು ದಕ್ಷಿಣ ಭಾರತದ ಸಮುದ್ರ ತೀರದಲ್ಲಿ ಒಂದು ಸಣ್ಣ ಮಗುವಾಗಿ ಕಾಣಿಸಿಕೊಂಡಳು. ಆ ಹಳ್ಳಿಯ ಮೀನುಗಾರರ ಮುಖ್ಯಸ್ಥನಾದ ಪರ್ವತರಾಜನಿಗೆ ಮಂದಹಾಸ ಬೀರುತ್ತಿದ್ದ ಆ ಮಗು ಸಿಕ್ಕಿತು. ಸಂತಾನವಿಲ್ಲದ ಆ ನಾಯಕನು ಇದನ್ನು ದೈವೇಚ್ಛೆ ಎಂದು ಭಾವಿಸಿ ಆಕೆಯನ್ನು ತನ್ನ ಮಗಳಂತೆ ಬೆಳೆಸಿದನು. ಆಕೆಗೆ ಆ ಹಳ್ಳಿಯಲ್ಲಿ ಪಾರ್ವತಿ ಅಥವಾ ಪುನ್ನೈ ಎಂಬ ಹೆಸರಿಟ್ಟು ಕರೆಯಲಾಗುತ್ತಿತ್ತು. ಅವಳು ಬೆಳೆಯುತ್ತಾ ಮೀನುಗಾರಿಕೆಯಲ್ಲಿ ಮತ್ತು ಹಳ್ಳಿಯ ಕೆಲಸಗಳಲ್ಲಿ ನಿಪುಣಳಾದಳು. ಆದರೆ ಅವಳ ಮುಖದಲ್ಲಿ ದೈವಿಕ ತೇಜಸ್ಸು ಸದಾ ಇರುತ್ತಿತ್ತು. ಪಾರ್ವತಿಯು ಕೈಲಾಸವನ್ನು ಬಿಟ್ಟು ಹೋದ ಮೇಲೆ ಶಿವನು ಏಕಾಂಗಿಯಾದನು. ಇದನ್ನು ಕಂಡು ಶಿವನ ಪರಮಭಕ್ತನಾದ ನಂದಿಗೆ ಬಹಳ ಸಂಕಟವಾಯಿತು. ಅಲ್ಲಿನ ಗಣಗಳು ಮತ್ತು ನಂದಿಗೆ ತಾಯಿಯಿಲ್ಲದ ಮನೆ ಕಳೆಗುಂದಿದಂತೆ ಭಾಸವಾಯಿತು. ಶಿವ ಮತ್ತು ಪಾರ್ವತಿಯನ್ನು ಮತ್ತೆ ಒಂದು ಮಾಡಲೇಬೇಕೆಂದು ನಿರ್ಧರಿಸಿದ ನಂದಿಯು ಒಂದು ಸಾಹಸಕ್ಕೆ ಮುಂದಾದನು. ನಂದಿಯು ತನ್ನ ರೂಪವನ್ನು ಬದಲಿಸಿ ಒಂದು ಭಯಂಕರವಾದ ಮತ್ತು ಬೃಹದಾಕಾರದ ಮಾಯಾವಿ ತಿಮಿಂಗಿಲವಾಗಿ ಬದಲಾದನು. ಆ ಮೀನು ಪಾರ್ವತಿಯು ವಾಸಿಸುತ್ತಿದ್ದ ಸಮುದ್ರ ತೀರಕ್ಕೆ ನುಗ್ಗಿತು. ಅದು ಎಷ್ಟೊಂದು ದೊಡ್ಡದಾಗಿತ್ತೆಂದರೆ ಅದು ಒಮ್ಮೆ ಬಾಲ ಬಡಿದರೆ ಸಮುದ್ರದಲ್ಲಿ ಸುನಾಮಿಯಂತಹ ಅಲೆಗಳು ಏಳುತ್ತಿದ್ದವು. ಮೀನುಗಾರರ ಬಲೆಗಳು ಚಿಂದಿಯಾದವು. ಆ ಹಳ್ಳಿಯ ಜನರ ಜೀವನೋಪಾಯವೇ ನಿಂತು ಹೋಯಿತು. ಮೀನುಗಾರರ ಬಲೆಗಳನ್ನು ಹರಿದು ಹಾಕುವುದು ಮತ್ತು ದೋಣಿಗಳನ್ನು ಮುಳುಗಿಸುವುದರ ಮೂಲಕ ಅದು ಭಯ ಹುಟ್ಟಿಸಿತು. ಹಳ್ಳಿಯ ಜನರು ಭಯಭೀತರಾಗಿ ತಮ್ಮ ನಾಯಕನ ಬಳಿ ಬಂದರು. ಆಗ ನಾಯಕನು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡನು. ಯಾವ ವೀರನು ಈ ದೈತ್ಯ ಮೀನನ್ನು ಸೆರೆ ಹಿಡಿದು ನಮ್ಮ ಹಳ್ಳಿಯನ್ನು ಈ ಸಂಕಷ್ಟದಿಂದ ಪಾರು ಮಾಡುತ್ತಾನೋ ಅವನಿಗೆ ನನ್ನ ಪ್ರೀತಿಯ ಮಗಳು ಪಾರ್ವತಿಯನ್ನು ವಿವಾಹ ಮಾಡಿಕೊಡುತ್ತೇನೆ. ಹಲವು ಶೂರರು ಪ್ರಯತ್ನಿಸಿದರು, ಆದರೆ ಆ ಮಾಯಾ ಮೀನನ್ನು ಯಾರೂ ಸೋಲಿಸಲು ಸಾಧ್ಯವಾಗಲಿಲ್ಲ. ಪಾರ್ವತಿಯು ಪ್ರತಿದಿನ ಸಮುದ್ರದೇವನಿಗೆ ಪ್ರಾರ್ಥಿಸುತ್ತಾ ಯಾರಾದರೂ ಈ ಸಮಸ್ಯೆಯನ್ನು ಪರಿಹರಿಸಲಿ ಎಂದು ಕಾಯುತ್ತಿದ್ದಳು. ಪಾರ್ವತಿಯ ಭಕ್ತಿ ಮತ್ತು ನಂದಿಯ ಲೀಲೆಗೆ ಸ್ಪಂದಿಸಿದ ಶಿವನು ಒಬ್ಬ ಸಶಕ್ತ ಯುವ ಮೀನುಗಾರನ ವೇಷ ಧರಿಸಿದನು. ಮೈಗೆ ವಿಭೂತಿ ಹಚ್ಚದೆ ತಲೆಯ ಮೇಲೆ ಜಟೆಯ ಬದಲು ಮೀನುಗಾರರ ಪೇಟೆ ಧರಿಸಿ ಕೈಯಲ್ಲಿ ಜಾಲವನ್ನು ಹಿಡಿದು ಹಳ್ಳಿಗೆ ಬಂದನು. ಅವನು ಮೀನುಗಾರರ ನಾಯಕನ ಮುಂದೆ ನಿಂತು, ನಾನು ಈ ಮೀನನ್ನು ಹಿಡಿಯುತ್ತೇನೆ ಎಂದು ಸವಾಲು ಹಾಕಿದನು. ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರಲು ಆ ಯುವಕನು ಸಮುದ್ರದ ಮಧ್ಯಕ್ಕೆ ಹೋದನು. ಅಲ್ಲಿ ದೈತ್ಯ ಮೀನಿನ ರೂಪದಲ್ಲಿದ್ದ ನಂದಿಯು ತನ್ನ ಒಡೆಯನನ್ನು ಗುರುತಿಸಿ ಶಿವನ ಬಲೆಗೆ ತಾನಾಗಿಯೇ ಸಿಕ್ಕಿಬಿದ್ದನು. ಶಿವನು ಅತ್ಯಂತ ಸುಲಭವಾಗಿ ಆ ಬೃಹತ್ ಮೀನನ್ನು ದಡಕ್ಕೆ ಎಳೆದು ತಂದನು. ವಚನದಂತೆ ಮೀನುಗಾರರ ನಾಯಕನು ಸಂಭ್ರಮದಿಂದ ತನ್ನ ಮಗಳು ಪಾರ್ವತಿಯನ್ನು ಆ ಯುವ ಮೀನುಗಾರನಿಗೆ ವಿವಾಹ ಮಾಡಿಕೊಟ್ಟನು. ವಿವಾಹದ ನಂತರ ಶಿವನು ಪಾರ್ವತಿಗೆ ತನ್ನ ನಿಜಸ್ವರೂಪವನ್ನು ನೆನಪಿಸಿದನು. ಶಿವನು ಪಾರ್ವತಿಯ ಕೈ ಹಿಡಿದಾಗ ಆಕೆಗೆ ತನ್ನ ಪೂರ್ವಜನ್ಮದ ಕೈಲಾಸದ ನೆನಪುಗಳು ಮರಳಿದವು. ನಂದಿಯೂ ಕೂಡ ಮೀನಿನ ರೂಪದಿಂದ ಹೊರಬಂದು ಶಿವನ ಪಾದಗಳಿಗೆ ನಮಸ್ಕರಿಸಿದನು. ಹಳ್ಳಿಯ ಜನರು ಈ ಅದ್ಭುತವನ್ನು ನೋಡಿ ಧನ್ಯರಾದರು. ಶಿವನು ಅವರಿಗೆ ಸಮೃದ್ಧಿಯ ಹರಕೆಯನ್ನು ನೀಡಿ ಪಾರ್ವತಿಯೊಂದಿಗೆ ವೃಷಭವಾಹನವೇರಿ ಕೈಲಾಸಕ್ಕೆ ಮರಳಿದನು. ಇದಿಷ್ಟು ಶಿವಪುರಾಣ 18ನೇ ಭಾಗ. ಮುಂದಿನ ಭಾಗಕ್ಕೋಸ್ಕರ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.